ಎಪಿಎಂಸಿ ಅಧಿಕಾರಿಗಳಿಂದ ಈರುಳ್ಳಿ ಮಾರುಕಟ್ಟೆಗೆ ಬೇಗ ಜಡಿಯಲಾಗಿದೆ. 148 ಮಳಿಗೆಗಳಿಗೆ ಬೇಗ ಜಡಿದ ಎಪಿಎಂಸಿ ಆಫೀಸರ್ಸ್. ವರ್ತಕರು ಹಾಗೂ ರೈತರ ಬೆಳೆಗಳನ್ನು ರಸ್ತೆಗಿಟ್ಟು ಮಳಿಗೆಗಳಿಗೆ ಬೇಗ ಹಾಕಿದ್ದಾರೆ. ಯಾಕೆ, ಏನು ಕಾರಣ? 148 ಮಳಿಗೆಗಳಿಗೆ ಬೀಗ ಹಾಕೋದಕ್ಕೆ ಏನು ಕಾರಣ ಅಪ್ಪ? ಏಕಾಏಕಿ ವರ್ತಕರು ಹಾಗೂ ರೈತರ ಬೆಳೆಗಳನ್ನು ರಸ್ತೆಗಿಟ್ಟು ಬಿಟ್ಟಿದ್ದಾರೆ. ಎಪಿಎಂಸಿ ಕಾರ್ಯದರ್ಶಿ ದೊರೆಸ್ವಾಮಿ ನೇತೃತ್ವದಲ್ಲಿ ಮಳಿಗೆಗಳಿಗೆ ಬೀಗ ಜಡಿಯಲಾಗಿದೆ. ದೊರೆಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ವರ್ತಕರು ಪ್ರತಿಭಟನೆ ಮಾಡ್ತಾ ಇದ್ರು. ಎಪಿಎಂಸಿಯ ಓವರ್ ಟ್ಯಾಂಕ್ ಏರಿ ವರ್ತಕರ ಪ್ರತಿಭಟನೆ ಜೋರಾಗಿತ್ತು. ಅಂಗಡಿಗಳಿಗೆ ಹಾಕಿದ ಬೇಗಗಳನ್ನು ತೆರವು ಮಾಡಬೇಕು, ಇಲ್ಲವಾದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಮಳಿಗೆಗಳ ಮುಂದೆ ವಿಷದ ಬಾಟಲ್ ಹಿಡಿದು ವರ್ತಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಸತ್ತರೆ ಕಾರ್ಯದರ್ಶಿ ದೊರೆಸ್ವಾಮಿ ಕಾರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಒಂದು ಜೀವ ಹೋದ್ರೆ ಇಡೀ ದಾಸಪ್ಪ ಜೀವ ಹೋದಂಗೆ. ಧಿಕ್ಕಾರ 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 ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ, ಡಬಲ್ ಬೆಂಚ್ ಹೋಗಿದ್ದೀವಿ, ಪೆಂಡಿಂಗ್ ಇದೆ, ಇವತ್ತು ಕೇಸ್ ಇದೆ. ಇದೆಲ್ಲ ರಿಕ್ವೆಸ್ಟ್ ಮಾಡಿ ಕಾಲು ಮುಗಿ ಅವರು ಕೇಳಲ್ಲ, ಅಂಗಡಿ ಬೀಗ ಹಾಕು ಅಂತ ಹೇಳ್ತಾರೆ ಸರ್. ಏನು ನಾವು ಡಬಲ್ ಬೆಂಚಲ್ಲಿ ತೀರ್ಮಾನ ಹಾಕೋರ್ಗು ತಗೋಬೇಡ ಅಂದ್ರೂ ಕೇರೆ ಮಾಡ್ತಿಲ್ಲ. ಇವರೊಬ್ಬರೇ ಸ್ವಲ್ಪ ಅಧಿಕಾರ ತಗೊಂಡಿನ, ಇದ ಮೇಲೆ ಅಧಿಕಾರಿ ಇಲ್ವಾ? ಮಿನಿಸ್ಟರ್ ಇಲ್ವಾ? ಮುಖ್ಯಮಂತ್ರಿ ಇಲ್ವಾ? ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇಲ್ವಾ? ಸತ್ತೋಗಿದೆ, ಹೋದೆ ಸತ್ತು ಸರ್ಕಾರ ಸತ್ತೋದಂಗೆ ನಾಯ್ದು. ಶಿವಕುಮಾರ್ ಅವರೇ ನೋಡಿ, ಇದೇ ನಿಮ್ಮ ರವಿಕೆಯಲ್ಲಿ ನಮ್ಮ ಎಪಿಎಂಸಿ ನಮ್ಮನ್ನ ಇದು ಮಾಡಿದ್ದೀವಿ. ಇವತ್ತು ನೀವೇ ಸರ್ಕಾರ ಇವರು ಮಾರ್ಕೆಟ್ ಶಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ ಸರ್. ನಾವು 8 ವರ್ಷಕ್ಕೆ ಮುಂಚೆನೇ ಅಡ್ವಾನ್ಸ್ ಆಗಿ ಇಲ್ಲಿ ಬಂದಿದ್ದೀವಿ. ನಮಗೆಲ್ಲ ಸೀನಿಯಾರಿಟಿ ಪ್ರಕಾರ ಹಂಚಿಕೆ ಆಗಿದೆ. ಈಗ ಯಶವಂತಪುರದಲ್ಲಿ ಒಂದು 280 ಜನಕ್ಕೆ ಹಂಚಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಹಂಚಿಕೆ ಮಾಡೋದಕ್ಕೋಸ್ಕರ ನಮ್ಮನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ನಮಗೆ ಮಾಲು ಬರ್ತಾ ಇದೆ, ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಬಾಡಿಗೆ ಕಟ್ತಾ ಇದ್ದೀವಿ, ಎಲ್ಲ ಕರೆಕ್ಟಾಗಿದ್ದರು ನಮ್ಮನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲೆಲ್ಲ ಸರ್, ದೇಶದಲ್ಲೇ ಯಾವುದೇ APMCನಲ್ಲಿ ಈ ಥರ ಖಾಲಿ ಮಾಡಿಸೋದು 55 ತಿಂಗಳು ಮುಗಿದಿದೆ, ನಿಮ್ಗೆ ಖಾಲಿ ಮಾಡಿಸಿ ಅಂತ ಇದುವರೆಗೂ ಎಲ್ಲೂ ಇಲ್ಲ ಸರ್. ಒಂದೇ ಒಂದು ಉದಾಹರಣೆ ಇಲ್ಲ. ಇವರು ಎಕ್ಸ್ಟ್ರಾ ಇದು ಮಾಡಿ ಏನೋ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೋಸ್ಕರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಯಾಕೆ ಮಳಿಗೆಗಳಿಗೆ ಬೀಗ ಹಾಕಿದ್ದಾರೆ, ಏನು ಕಾರಣ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ವರ್ತಕರಿಗೆ ಹಂಚಿಕೆ ಆಗಿರುವಂತಹ ಮಳಿಗೆಗಳು ಸಾಕಷ್ಟು ಅವ್ಯವಹಾರ ಮತ್ತೆ ದೋಷಪೂರಿತ ಅಂತ ಕೂಡಿದೆ ಅಂತ ಹೇಳಿ ಯಶವಂತಪುರ ಈರುಳ್ಳಿ ವರ್ತಕರು ಹಾಗೂ ಅಧಿಕಾರಿಗಳು ಕೋರ್ಟ್ಗೆ ಹೋಗಿದ್ರು. ಈಗ ಕೋರ್ಟ್ ಪರ ಮತ್ತೆ ವಿರೋಧವನ್ನ ಆಲಿಸಿ ಹೊಸದಾಗಿ ನಿಯಮಾವಳಿ ಪ್ರಕಾರ ಹಂಚಿಕೆ ಮಾಡಬೇಕು ಅಂತ ಏನೋ ಕೋರ್ಟ್ ಹೊಸದಾಗಿ ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಹಾಲಿ ಮಳಿಗೆಯಲ್ಲಿರುವ ಏನು A ಮತ್ತು B ಬ್ಲಾಕ್ ನಲ್ಲಿರುವಂತ ವರ್ತಕರು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇದೊಂದು ಸೃಷ್ಟಿ ಮಾಡಿರುವಂತದ್ದು. ಆ ರೀತಿಯಲ್ಲಿ ನೋಡಿದ್ರೆ AB ಏನಿದ್ದಾರೆ ಅವರು C ಬ್ಲಾಕ್ಗೆ ಹೋಗ್ಬೇಕಾಗುತ್ತೆ ಕೋರ್ಟ್ ಆದೇಶ ಪ್ರಕಾರ. ಹಾಗಾಗಿ APMC ಅಧಿಕಾರಿಗಳ ಪರವಾಗಿ ಆದೇಶ ಬಂದ್ಬಿಟ್ಟಿದೆ ಅಂತ ಹೇಳಿ ಅದನ್ನ ವಿರೋಧಿಸಿ ಕೋರ್ಟ್ಗೆ ಹೋಗೋದಾಗಿ ಮತ್ತೆ ನಮಗೆ ಒಂದು ಸಮಯ ಕೊಡಿ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಕೆಲ ಕಾಲ ಹೈಡ್ರಾಮಾವನ್ನ ಸೃಷ್ಟಿ ಮಾಡಿರುವಂತ ವರ್ತಕರು ಕೆಲ ಕಾಲ ಪ್ರತಿಭಟನೆ ಕೂಡ ತುಂಬಾ ಜೋರಾಗಿ ಇತ್ತು. ಇದ್ರ ಮಧ್ಯದಲ್ಲಿ ವಿಷ ಕುಡಿಯಲು ಕೂಡ ಯತ್ನ ನಡೆಸಿದ್ರು ಪೊಲೀಸರು. ಮಾದನಾಯಕನಹಳ್ಳಿ ಪೊಲೀಸರು ಅಲ್ಲಿ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತವಾಗಿ ಅಲ್ಲಿ ನಡೆದಿದ್ರು. ಹಾಗಾಗಿ ವಿಷದ ಬಾಟಲಿಯನ್ನ ಕಿತ್ಕೊಂಡು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿರುವಂತದ್ದು. ಅಲ್ಲದೆ ಕೆಲವರು ಇದೆಲ್ಲ ಪ್ರತಿಭಟನೆ ನಡೆಯುವಂತ ಒಂದು ಸಂದರ್ಭದಲ್ಲೇನೆ ಓವರ್ ಟ್ಯಾಂಕ್ ಕೂಡ ಹತ್ತಿ ಕೆಲ ಕಾಲ ಸಾಕಷ್ಟು ಆತಂಕ ಕೂಡ ಸೃಷ್ಟಿ ಮಾಡಿದ್ರು. ಹಾಗಾಗಿ ಇವ್ರ ವಾದ ಏನಂದ್ರೆ, ನಮಗೆ ಆಯ್ತು ಕೋರ್ಟ್ ಆದೇಶ ನಾವು ಪಾಲನೆ ಮಾಡ್ತೀವಿ,
ಸದ್ಯಕ್ಕೆ ಇವಾಗ ಸಮಯಾವಕಾಶ ಕೊಡಿ ಅಂತ ಅಧಿಕಾರಿಗಳಿಗೆ ಏನೋ ಒಂದ್ ರೀತಿಯಲ್ಲಿ ಕಾಲಿಗೆಲ್ಲ ಬಿದ್ದು ಸಮಯಾವಕಾಶ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಏನು ಸಮಯಾವಕಾಶ ಕೊಡದೇನೆ ಬೀಗ ಜಡಿದು ಅಧಿಕಾರಿಗಳು ಈಗ ವರ್ತಕರನ್ನ ನೀವು ಹೋಗೋದಾದ್ರೆ ಕೋರ್ಟ್ ಅಲ್ಲೇ ಹೋಗಿ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ. 148 ಮಳಿಗೆಗಳಿಗೆ ಈಗ ಸದ್ಯ ಕೋರ್ಟ್ ಆದೇಶಂತೆ ಬೀಗವನ್ನ ಜಡಿಯಲಾಗಿದೆ ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.